ಸರ್ಕಾರಿ ಬಾಲಕರ ಪಿಯು ಮಹಾವಿದ್ಯಾಲಯದ ಸುವರ್ಣ ಮಹೋತ್ಸವ ಭವನದಲ್ಲಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮ ಭವ್ಯವಾಗಿ ಜರುಗಿತು. ಕಾರ್ಯಕ್ರಮವನ್ನು ಮಾನ್ಯ ಶಾಸಕ ಹಾಗೂ ಕೆಎಂಎಫ್ ನಿರ್ದೇಶಕರಾದ ಶ್ರೀ ಕೆವಿ ನಂಜೇಗೌಡರು ಉದ್ಘಾಟಿಸಿದರು. ಮಕ್ಕಳಲ್ಲಿರುವ ಅಡಗಿದ ಪ್ರತಿಭೆಗಳನ್ನು ತಾಲೂಕಿನಿಂದ ರಾಜ್ಯ ಮಟ್ಟದವರೆಗೆ ತಲುಪಿಸಲು ಇಂತಹ ವೇದಿಕೆಗಳು ಮಹತ್ವದ್ದೆಂದು ಅವರು ತಿಳಿಸಿದರು. ಮಕ್ಕಳ ಪಠ್ಯೇತರ ಚಟುವಟಿಕೆಗಳಿಗೆ ಶಿಕ್ಷಕರು, ಪೋಷಕರು ಕೈಜೋಡಿಸಬೇಕೆಂದು ಕರೆ ನೀಡಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಪಿ ಕೆಂಪಯ್ಯ, ಸಮನ್ವಯಾಧಿಕಾರಿ ಸ್ವೀಟಿ ವೆಂಕಟಸ್ವಾಮಿ ಹಾಗೂ ಶಿಕ್ಷಕರ ತಂಡ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಯೋಜಿಸಿದರು. ಶಶಿಧರ್, ಅಶೋಕ್, ಕೃಷ್ಣೇಗೌಡ, ಮಂಜಪ್ಪ ಸೇರಿದಂತೆ ಸಂಪನ್ಮೂಲ ತಂಡ ಸ್ಪರ್ಧೆಗಳ ನಿರ್ವಹಣೆಯಲ್ಲಿ ತೊಡಗಿಸಿಕೊಂಡಿತ್ತು. ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷ ಬಿಆರ್ ಶ್ರೀನಿವಾಸ್, ನೌಕರರ ಸಂಘದ ಖಜಾನ್ಸಿ ಆರ್ ನರಸಿಂಹ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ತಾಲೂಕಿನ 23 ಕ್ಲಸ್ಟರ್ಗಳಿಂದ ಬಂದ ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಗಳಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಪೋಷಕರು ಮತ್ತು ಶಿಕ್ಷಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವಿಜೇತರಿಗೆ ಬಹುಮಾನ, ಪ್ರಶಸ್ತಿ ಪತ್ರ ವಿತರಣೆ ಮಾಡಲಾಗಿದ್ದು ಎಲ್ಲರಿಗೂ ಮಧ್ಯಾಹ್ನ ಉಪಹಾರ ವ್ಯವಸ್ಥೆ ಕಲ್ಪಿಸಲಾಯಿತು. ವರದಿ ಪುಷ್ಪ ಎಸ್ವಿ ಮಾಲೂರು. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಮತ್ತೆ ಸರ್ಕಾರಿ ಶಾಲೆಗಳಲ್ಲಿ ರಿಸಲ್ಟ್ ಹೆಚ್ಚಿಗೆ ಬರಲು ಮಾಡಿ, ಆ ಜೊತೆಗೆ ಸರ್ಕಾರಿ ಶಾಲೆಗಳಿಗೆ ಅಡ್ಮಿಷನ್ ಕೂಡ ಹೆಚ್ಚಿಗೆ ಆಗುವ ರೀತಿ ಎಲ್ಲೆಲ್ಲಿ ಕಡಿಮೆ ಆಗಿದೆ ಸರ್ಕಾರಿ ಶಾಲೆಗಳಲ್ಲಿ ಅಲ್ಲಿ ನಮ್ಮ ಶಿಕ್ಷಕರು, ಆ ತಂದೆ ತಾಯಿಗಳನ್ನ, ಪೇರೆಂಟ್ಸ್ ಮಾತಾಡಿ ಸರ್ಕಾರಿ ಶಾಲೆಗೆ ಬರುವ ರೀತಿಯಲ್ಲಿ ಒಂದು ಬದಲಾವಣೆಯನ್ನು ತರಲಿ. ಖಾಸಗಿ ಶಾಲೆಗಳ ಲಾಭವನ್ನು ಬಿಡಬೇಕು. ನಮ್ಮ ತಂದೆ ತಾಯಿಗಳು ಕೂಡ ಅದನ್ನ ಪ್ರಯತ್ನ ಕೂಡ ನಾವು ಕೂಡ ಮಾಡೋಣ. ನಾನು ಕೂಡ ಸರ್ಕಾರಿ ಶಾಲೆ ಕುಮ್ಮನಹಳ್ಳಿ ಓದಿದ ಶಾಲೆ, ನಾನು ಓದಿದಂಥ ಶಾಲೆ ಮತ್ತೆ ಬಿಲ್ಡಿಂಗ್ ಕಟ್ಟಬೇಕು ಅಂದರೆ MLA ಆಗಿದ್ದು ಜಾಗ ಇರಲಿಲ್ಲ. ನಾನೇ 40 ಲಕ್ಷ ಕೊಟ್ಟು ನಮ್ಮ ಅಪ್ಪ ಅಮ್ಮ ಹೆಸರಲ್ಲಿ 5 ಕೆಜಿ ಕೊಡಿಸಿದೆ. 40 ಲಕ್ಷ ಕೊಟ್ಟು ಆ ಜೊತೆಗೆ ಗ್ರಾಮಸ್ಥರು ಕೂಡ ಪಕ್ಕದಲ್ಲಿ ಏನು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ರು ಅವೆಲ್ಲ ಬಿಡುಗಡೆ ಮಾಡಿ ಸುಮಾರು 2.5 ಸುಮಾರು 1.5 ಕೋಟಿಯಲ್ಲಿ ಇವತ್ತು ಮಾದರಿ ಶಾಲೆ ಕುಮ್ಮನಹಳ್ಳಿ ಕೂಡ ಮಾಡ್ತಾರೆ. ಯಾಕಂದ್ರೆ ನಮ್ಮೆಲ್ಲರ ಜವಾಬ್ದಾರಿ, ಎಲ್ಲ ಜನಪ್ರತಿನಿಧಿಗಳ ಜವಾಬ್ದಾರಿ ಕೂಡ ಬರೀ ಅಧಿಕಾರಿಗಳಿಲ್ಲ, MLAಗಳಿಲ್ಲ, ಎಲ್ಲ ಗ್ರಾಮ ಪಂಚಾಯತ್ ಆಗಿರ್ಬೋದು, ಎಲ್ಲ ಜನಪ್ರತಿನಿಧಿಗಳು ಕೂಡ ಸರ್ಕಾರಿ ಶಾಲೆಗಳಿಗೆ ವಿಶೇಷವಾದ ಒತ್ತನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೂ ಕೂಡ ಅವಕಾಶ ಮಾಡಿಕೊಟ್ಟಿದೆ. ಇದು 3 ಕಾರ್ಯಕ್ರಮ, ವಿಶೇಷವಾಗಿ ಮಾಲೂರು ಫ್ಲೇವರ್ ಮತ್ತು 4 ಲೈನ್ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಇವತ್ತು ಕಾಂಟ್ರಾಕ್ಟರ್ ಮತ್ತು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಸಭೆ ಇತ್ತು. ಅದಷ್ಟು ಫ್ಲೇವರ್ 3.5 ಕಿಲೋಮೀಟರ್ ಮತ್ತೆ 4 ಲೈನ್ ಕೂಡ ಕೆಲಸ ಪ್ರಾರಂಭ ಮಾಡುವಂಥದ್ದು ಎಲ್ಲ ಅಧಿಕಾರಿಗಳ ಸಭೆ ಕರೆದಿದ್ದು, ಆ ಸಭೆಯಲ್ಲಿ ತುಂಬಾ ಒಂದು ಅಧಿಕಾರಿಗಳ ಕಾಯಿಸೋದ್ರಿಂದ ಆ ಸಭೆಯಲ್ಲಿ ಭಾಗವಹಿಸೋದಕ್ಕೆ ನಾನು ಹೋಗ್ತೀನಿ. ಕಾರ್ಯಕ್ರಮ ಮಕ್ಕಳ ಒಳ್ಳೆ ವೇಷಭೂಷಣ ನೋಡ್ತಾ ಇದ್ದೀನಿ.